ಭಾರಿ ಕಠಿಣ ಪರಿಶ್ರಮಿಗಳು, ಬಡವರು ಮತ್ತೆ ಕಾರ್ಮಿಕರು ಸೋಮಾರಿಗಳ? ಬಿಲಿಯನಿಯರ್ಗಳು ಕೇವಲ ಪರಿಶ್ರಮ ಹಾಗೂ ಪ್ರತಿಭೆಯಿಂದಾನೇ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ರ? ಬಡವರಿಗೆ ಪ್ರತಿಭೆನೂ ಇಲ್ಲ, ಅವರು ಕಠಿಣ ಪರಿಶ್ರಮಿಗಳು ಅಲ್ವಾ? ತಮ್ಮ 99% ಸಂಪತ್ತನ್ನ ಕಳ್ಕೊಂಡ್ರು ಕೂಡ ಬಿಲಿಯನಿಯರ್ ಆಗಿ ಉಳಿಯುವವರಲ್ಲಿರುವಂತಹ ಒಟ್ಟು ಸಂಪತ್ತು ಎಷ್ಟು? ಶ್ರೀಮಂತರು ಇನ್ನಷ್ಟು ಶ್ರೀಮಂತರ ಆಗ್ತಲೇ ಹೋಗುವ ಹಾಗೆ ಬಡವರು ಮಾತ್ರ ಬಡವರಾಗಿನೇ ಉಳಿಯುವಂತಹ ವ್ಯವಸ್ಥೆ ಯಾರಿಗೆ ಬೇಕಾಗಿದೆ? ಬಿಲಿಯನಿಯರ್ಗಳು ಮತ್ತೆ ಬಡತನದಲ್ಲಿ ವಾಸಿಸುವಂತಹ ಕೋಟ್ಯಾಂತರ ಜನರ ನಡುವಿನ ಹೆಚ್ಚುತ್ತಾ ಇರುವಂತಹ ಅಂತರವನ್ನ ಇನ್ನೆಷ್ಟು ದಿನ ನಾವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇದೆ? ಅತಿ ಶ್ರೀಮಂತರು ನಿಜವಾಗಿಯೂ ಸ್ವಂತ ಬಲದಿಂದಲೇ ಮೇಲೆ ಬಂದವರ ಅಥವಾ ಭ್ರಷ್ಟಾಚಾರ, ಏಕಸ್ವಾಮ್ಯ ಮತ್ತು ರಾಜಕೀಯ ಮೈತ್ರಿಯ ಬಲದಿಂದ ತಮ್ಮ ಸಂಪತ್ತನ್ನ ಹೆಚ್ಚಿಸಿಕೊಂಡಿದ್ದಾರೆ? ಬಿಲಿಯನಿಯರ್ಗಳ ಅದೃಷ್ಟ ಖುಲಾಯಿಸುತ್ತಲೇ ಇರುವಾಗ ಬಡವರು ತಮ್ಮ ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆಯನ್ನ ಕಂಡಿಲ್ಲ. ಯಾಕೆ? ಆರ್ಥಿಕ ಅಸಮಾನತೆಯನ್ನ ನಿಗ್ರಹಿಸೋದಿಕ್ಕೆ, ನಮ್ಮ ತೆರಿಗೆ ವ್ಯವಸ್ಥೆಗಳಲ್ಲಿ ಬದಲಾವಣೆಯನ್ನ ತರೋದಿಕ್ಕೆ ಇದು ತಕ್ಕ ಸಮಯನ? ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಉದಯೋನ್ಮುಖ ಆರ್ಥಿಕತೆಗಳ ನಿಜವಾದ ಅಗತ್ಯಗಳಿಗೆ ಯಾವತ್ತಾದ್ರೂ ಒತ್ತು ಕೊಟ್ಟಿವೆಯಾ ಅಥವಾ ಅವು ಕೆಲವೇ ಗಣ್ಯರ ಪರವಾಗಿ ನಿಲ್ತವ? ಶ್ರೀಮಂತರು ಹಾಗೆ ಬಡವರ ನಡುವೆ ಹೆಚ್ಚುತ್ತಾ ಇರುವಂತಹ ಅಂತರ ಅದು ಎಷ್ಟು ದೊಡ್ಡದಾಗಿದೆ ಮತ್ತೆ ಯಾಕೆ ಅದು ಎಲ್ರಿಗೂ ಅಪಾಯಕಾರಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಇಂತಹ ತೀರಾ ಮಹತ್ವದ ವಿಷಯಗಳ ಬಗ್ಗೆ ನಿರಂತರ ಕಾರ್ಯಕ್ರಮ ಮಾಡುವಂತಹ ಕನ್ನಡದ ಏಕೈಕ ಚಾನೆಲ್ ಅಂತಂದ್ರೆ ಅದು ವಾರ್ತಾ ಭಾರತಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಶ್ರೀಮಂತರು ಹಾಗೆ ಬಡವರ ನಡುವಿನ ಅಂತರವನ್ನ ಕಡಿಮೆ ಮಾಡೋದಿಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಪ್ರತಿದಿನಾನು ಮಹಿಳೆಯರು ಸುಮಾರು 1250 ಕೋಟಿ ಗಂಟೆಗಳ ಕಾಲ ವೇತನ ಇಲ್ಲದೇನೆ ಕುಟುಂಬದ ಆರೈಕೆಯಲ್ಲಿ ತೊಡಗಿರ್ತಾರೆ ಅನ್ನೋದು ಸಂವೇದನೆಯುಳ್ಳಂತ ಯಾರನ್ನೇ ಆದ್ರೂ ಕಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಜಾಗತಿಕ ಆರ್ಥಿಕತೆಯಲ್ಲಿ ಇದ್ರ ಮೌಲ್ಯವನ್ನ ಅಂದಾಜು ಮಾಡಿದ್ರೆ ಅದ್ರ ಮೌಲ್ಯ ಸುಮಾರು 10.8 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳಾಗಿರುತ್ತೆ. ಈ ಮೊತ್ತ ಜಾಗತಿಕ ತಂತ್ರಜ್ಞಾನ ಉದ್ಯಮದ ಒಟ್ಟು ಆರ್ಥಿಕ ಮೌಲ್ಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು. ಈ ಮಾಹಿತಿಯನ್ನ ಪ್ರಪಂಚದಾದ್ಯಂತದ ಆರ್ಥಿಕ ಅಸಮಾನತೆ, ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ, ಬಡತನ ಮತ್ತೆ ಅನ್ಯಾಯದ ಕುರಿತು ಕೆಲಸ ಮಾಡುವಂತ ಆಕ್ಸ್ಫಾಮ್ ಸಂಸ್ಥೆಯ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನದ ದಿನ ಆಕ್ಸ್ಫಾಮ್ ಸಂಸ್ಥೆ ಟೇಕರ್ಸ್ ನಾಟ್ ಮೇಕರ್ಸ್ ಅನ್ನುವಂತ ವರದಿಯನ್ನ ಬಿಡುಗಡೆ ಮಾಡಿದೆ. ವಿಶ್ವದ ಬಿಲಿಯನಿಯರ್ಗಳ ಸಂಪತ್ತು ಮತ್ತು ಜಗತ್ತಿನಲ್ಲಿರುವಂತಹ ವಿವಿಧ ರೀತಿಯ ಆರ್ಥಿಕ ಅಸಮಾನತೆ ಕುರಿತು ಆ ಒಂದು ವರದಿ ಹೇಳ್ತಾ ಇದೆ. ಆ ವರದಿ ಬಿಡುಗಡೆ ಮಾಡಿದಂತ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ನ ಕಾರ್ಯನಿರ್ವಾಹಕ ನಿರ್ದೇಶಕ ಅಮಿತಾಬ್ ಬೆಹರ್ ನಮ್ಮ ಜಾಗತಿಕ ಆರ್ಥಿಕತೆಯಲ್ಲಿ ವಿಶೇಷವಾದದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜಾಗತಿಕ ಆರ್ಥಿಕತೆಯಲ್ಲಿ ರೂಪುಗೊಳ್ತಾ ಇರುವಂತಹ ಒಂದು ರೀತಿಯ ಒಲಿಗಾರ್ಕಿ ಅಂದ್ರೆ ಶ್ರೀಮಂತರದ್ದೇ ಆದಂತಹ ಒಂದು ಕೂಟದ ಸಂಕೇತ ಅನ್ನುವಂತೆ ಅಮೆರಿಕದ ಬಿಲಿಯನರ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಾಣಿಸ್ತಾ ಇದ್ದಾರೆ. ಟ್ರಂಪ್ ಅವರನ್ನ ಅಮೆರಿಕದ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಪ್ರಪಂಚದಾದ್ಯಂತದ ಎಲ್ಲಾ ಜನರು ಹೇಗೆ ಬಳಲ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸೋದು ಈ ಒಂದು ವರದಿಯ ಉದ್ದೇಶ ಆಗಿದೆ. ಆಕ್ಸ್ಫಾಮ್ ವರದಿಯ ಪ್ರಕಾರ 2024ರಲ್ಲಿ ಒಟ್ಟು ಶತಕೋಟ್ಯಾಧಿಪತಿಗಳ ಸಂಖ್ಯೆ ಸರಿಸುಮಾರು 2769 ಮತ್ತೆ ಅವರು ಒಟ್ಟು ಸಂಪತ್ತು 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚು. ಒಂದು ರೀತಿಯಲ್ಲಿ ಪ್ರಪಂಚದ ಎಲ್ಲಾ ಬಿಲಿಯನಿಯರ್ಗಳ ಒಟ್ಟು ಸಂಪತ್ತು ಭಾರತದ 140 ಕೋಟಿ ಜನರ ಒಟ್ಟು GDPಗಿಂತ 7 ಪಟ್ಟು ಹೆಚ್ಚು. ಅಂದ್ರೆ ಪ್ರಪಂಚದಾದ್ಯಂತದ ಆರ್ಥಿಕ ಅಸಮಾನತೆ ಮತ್ತು ಹಣದ ಹರಿವು ಎಷ್ಟು ದೊಡ್ಡದಾಗಿದೆ ಅಂತ ನಾವು ಊಹೆ ಮಾಡಬಹುದು. ಯಾವ ರೀತಿಯಲ್ಲಿ ಹಣ ಶ್ರೀಮಂತರ ಜೇಬಿಗೆ ಮತ್ತು ಖಾತೆಗಳಿಗೆ ಬಂಪರ್ ರೀತಿಯಲ್ಲಿ ಹರಿತಾ ಇದೆ ಅನ್ನೋದನ್ನ ನಾವಿಲ್ಲಿ ಗ್ರಹಿಸಬಹುದು. 2024 ಈ ಒಂದೇ ವರ್ಷದಲ್ಲೇ ಬಿಲಿಯನಿಯರ್ಗಳ ಒಟ್ಟು ಸಂಪತ್ತು ಸರಿಸುಮಾರು 2 ಟ್ರಿಲಿಯನ್ ಡಾಲರ್ಗಳಷ್ಟು ಹೆಚ್ಚಾಗಿದೆ. ಅಂದ್ರೆ 2 ಲಕ್ಷ ಕೋಟಿ ಅಮೆರಿಕನ್ ಡಾಲರ್ಗಳು. ಪ್ರತಿದಿನದ ಲೆಕ್ಕದಲ್ಲಿ ನಾವಿದನ್ನ ನೋಡಿದ್ರೆ ಅದು 5.7 ಬಿಲಿಯನ್ ಡಾಲರ್ನಂತೆ ಏರ್ತಾ ಹೋಗಿದೆ. ಇದು 2023ಕ್ಕೆ ಹೋಲಿಕೆ ಮಾಡಿದ್ರೆ 3 ಪಟ್ಟು ಹೆಚ್ಚು. 2024ರಲ್ಲಿ ಪ್ರತಿ ವಾರಾನು 4 ಹೊಸ ಬಿಲಿಯನರ್ಗಳು ಸೃಷ್ಟಿಯಾಗಿದ್ದಾರೆ. ಅಂದ್ರೆ ಇದರ ಅರ್ಥ ಆರ್ಥಿಕ ಅಸಮಾನತೆ ಬಹಳ ವೇಗವಾಗಿ ಹೆಚ್ಚಾಗ್ತಾ ಇದೆ. ಶ್ರೀಮಂತರು ಅತ್ಯಂತ ವೇಗವಾಗಿ ಇನ್ನಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. 2024 ಇದು ಒಂದೇ ವರ್ಷದಲ್ಲೇ 204 ಹೊಸ ಬಿಲಿಯನರ್ಗಳು ಸೃಷ್ಟಿಯಾಗಿದ್ದಾರೆ. 2023ರಲ್ಲಿ ಪ್ರಪಂಚದಾದ್ಯಂತ ಬಿಲಿಯನರ್ಗಳ ಒಟ್ಟು ಸಂಪತ್ತು ಸುಮಾರು 13 ಟ್ರಿಲಿಯನ್ ಡಾಲರ್ ಇತ್ತು. ಅದು ಕೇವಲ ಒಂದು ವರ್ಷದಲ್ಲಿ 2 ಟ್ರಿಲಿಯನ್ ಡಾಲರ್ ಹೆಚ್ಚಾಯಿತು. ಬಿಲಿಯನಿಯರ್ಗಳು ತಮಗಾಗಿ ಎಷ್ಟು ಸಂಪತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರ ಸಂಪತ್ತಿನ 99% ಕಳೆದು ಹೋದ್ರೂ ಕೂಡ ಅವ್ರು ಇನ್ನೂ ಬಿಲಿಯನಿಯರ್ಗಳಾಗಿಯೇ ಉಳಿತಾರೆ. ನಿಮ್ಮ ಆಸ್ತಿಯ 99% ಇಲ್ಲವಾಗಿ ಹೋದ್ರೆ ನಮ್ಮ ಕಥೆ ಏನಾಗಬಹುದು? ನಾವು ಮತ್ತೆ ಮೇಲೇಳಾಗದಂತೆ ದಿವಾಳಿ ಆಗ್ತೀವಿ. ಆದ್ರೆ ಅವ್ರ ಸ್ಥಿತಿ ಹೇಗಿದೆ ಅಂತ ಅಂದ್ರೆ ಅವ್ರು ಲೂಟಿಯಾಗಿ ಹೋದ್ರೂ ಕೂಡ ಅದೇನೋ ಅವರನ್ನ ಬಾಧಿಸೋದಿಲ್ಲ. ಶ್ರೀಮಂತರಾಗೋದಿಕ್ಕೆ ಕೌಶಲ್ಯ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಬೇಕು ಅಂತೆಲ್ಲ ಪಾಡ್ಕಾಸ್ಟ್ಗಳಲ್ಲಿ ಶ್ರೀಮಂತರು ಮಾತಾಡ್ತಾರೆ. ಆದ್ರೆ ಸತ್ಯ ಏನು ಅಂತ ಅಂದ್ರೆ ಅವ್ರ ಹೆಚ್ಚಿನ ಸಂಪತ್ತು ಅವರೇ ಗಳಿಸಿದ್ದಾಗಿರೋದಿಲ್ಲ, ಬದಲಿಗೆ ಅದು ಕಸಿದುಕೊಂಡಿದ್ದಾಗಿರುತ್ತೆ.
ಸ್ವಂತ ಶಕ್ತಿಯಿಂದ ಮೇಲೆ ಬಂದೆ ಅಂತ ಹೇಳುವಂತಹ ಜನರಲ್ಲಿ ಅನೇಕರು ತಮ್ಮ ಪೂರ್ವಜರ ಆಸ್ತಿಯ ಉತ್ತರಾಧಿಕಾರಿಗಳು. ಆದ್ರಿಂದ ಅವರು ಯಾವುದೇ ತೆರಿಗೆ ಇಲ್ಲದೆ ಆ ಒಂದು ಆಸ್ತಿಯನ್ನು ಪಡೆದಿರ್ತಾರೆ. ಈ ಪಿತ್ರಾರ್ಜಿತ ಆಸ್ತಿ ಪ್ರಪಂಚದಾದ್ಯಂತ ಸಮಾನತೆ ಹಕ್ಕಿಗೆ ಮಾಡಿದಂಥ ಅವಮಾನ ಆಗಿದೆ. ಇದು ಹೊಸ ಗಣ್ಯ ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಸಂಪತ್ತು ಮತ್ತೆ ಅಧಿಕಾರ ಕೆಲವೇ ಜನರ ಕೈಗಳಿಗೆ ಸೀಮಿತವಾಗಿರುವಂತಹ ಜಗತ್ತನ್ನ ಬೆಳೆಸುತ್ತೆ. ಇದು ಶಿಕ್ಷಕರ ಮೇಲೆ ಹೂಡಿಕೆ ಮಾಡೋದಕ್ಕೆ, ಔಷಧಿಗಳನ್ನ ಖರೀದಿ ಮಾಡೋದಕ್ಕೆ, ಪ್ರತಿ ದೇಶದಲ್ಲಿ ಉತ್ತಮ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೆ ಅಗತ್ಯವಿರುವಂತಹ ಹಣ ಬಳಕೆ ಆಗದ ಹಾಗೆ ತಡೆದಿದೆ. ಆಕ್ಸ್ಫಾಮ್ ವರದಿಯ ಪ್ರಕಾರ ಅಗತ್ಯವಿರುವಂತಹ ಹಣ ಶೇರ್ ಮಾರುಕಟ್ಟೆಯ ಸಹಾಯದಿಂದ ಬ್ಯಾಂಕ್ ಖಾತೆಗಳಿಂದ ಸೂಪರ್ ಶ್ರೀಮಂತರ ಬ್ಯಾಂಕ್ ಖಾತೆಗಳಿಗೆ ಹೋಗ್ತಾ ಇದೆ. ವಿಶ್ವದ ಬಿಲಿಯನಿಯರ್ಗಳು ಟೇಕರ್ಗಳು ಮಾತ್ರ, ಅವರು ಮೇಕರ್ಗಳಲ್ಲ. ಅಂದ್ರೆ ಅವರು ಕಸಿದುಕೊಳ್ಳುವವರೇ ಹೊರತು, ದರೋಡೆಕೋರರೇ ಹೊರತು ಕಟ್ಟುವವರಲ್ಲ. ಅವ್ರ ಸಂಪತ್ತಿನ ಸರಿಸುಮಾರು 36% ಪಿತ್ರಾರ್ಜಿತವಾಗಿ ಬಂದಿದೆ. ಅಂದ್ರೆ ಅದು ಅವ್ರ ಪೂರ್ವಜರು ಗಳಿಸಿದಂತಹ ಆಸ್ತಿ. ವಿಶ್ವದ ಸುಮಾರು 2/3 ಭಾಗಗಳಲ್ಲಿ ಯಾವುದೇ ಪಿತ್ರಾರ್ಜಿತ ತೆರಿಗೆಯನ್ನು ವಿಧಿಸಲಾಗೋದಿಲ್ಲ. ಅರ್ಧಕ್ಕಿಂತ ಹೆಚ್ಚು ಬಿಲಿಯನಿಯರ್ಗಳು ಯಾವುದೇ ಪಿತ್ರಾರ್ಜಿತ ತೆರಿಗೆಯನ್ನು ವಿಧಿಸದ ದೇಶಗಳಿಗೆ ಸೇರಿದವರು. ಬಿಲಿಯನಿಯರ್ಗಳ ಸಂಪತ್ತಿನ ಸುಮಾರು 6% ಪಾಲು ರಾಜಕಾರಣಿಗಳೊಂದಿಗಿನ ಅವರ ಡೀಲ್ಗಳ ಫಲ. ಇನ್ನು ಭ್ರಷ್ಟಾಚಾರ ಕೂಡ ಬಿಲಿಯನಿಯರ್ಗಳ ಸಂಪತ್ತಿನ ಪರಿಣಾಮ ಆಗಿದೆ. ಸುಮಾರು 18% ಸಂಪತ್ತು ಮಾತ್ರನೇ ಗಳಿಸಿದ್ದಾಗಿದೆ. ಯಾಕಂದ್ರೆ ಅವರು ಉದ್ಯಮದಲ್ಲಿದ್ದಾರೆ ಮತ್ತದು ಪ್ರಪಂಚದಾದ್ಯಂತ ಏಕಸ್ವಾಮ್ಯವಾಗಿದೆ. ಜೆಫ್ ಬೆಜೋಸ್ ಅವರ ಅಮೆಜಾನ್ ಸಾಮ್ರಾಜ್ಯ ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಮತ್ತೆ ಸ್ಪೇನ್ ನಂತಹ ಶ್ರೀಮಂತ ದೇಶಗಳಲ್ಲಿ ಆನ್ಲೈನ್ ಖರೀದಿ ವ್ಯವಹಾರದ 70%ಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿದೆ. ಆದ್ರೆ ಆರ್ಥಿಕ ಬಿಕ್ಕಟ್ಟು 1990ರಿಂದಲೂ ಮುಂದುವರೆದಿದೆ. 1990ರಲ್ಲಿ ವಿಶ್ವದ ಎಷ್ಟು ಪ್ರಮಾಣದ ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿತ್ತೋ ಆ ಜನಸಂಖ್ಯೆ ಈಗಲೂ ಕೂಡ ಅದೇ ಸ್ಥಿತಿಯಲ್ಲೇ ಇದೆ. ವಸಾಹತುಶಾಹಿ ಸತ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಸತ್ಯ ಏನು ಅಂತ ಅಂದ್ರೆ ವಸಾಹತುಶಾಹಿ ಸತ್ತಿಲ್ಲ. ಈಗಲೂ ಸಹ ಹೊಸ ವೇಷದಲ್ಲಿ ವಸಾಹತುಶಾಹಿ ನಮ್ಮ ಕಣ್ಮುಂದೆನೇ ಇದೆ. ಅದು ನಮ್ಮ ಜಗತ್ತನ್ನ ಆಳ್ತಾ ಇದೆ. ಒಂದು ರಾಷ್ಟ್ರದೊಳಗೆ ಕೆಲವೇ ಜನರು ತುಂಬಾ ಸಂಪತ್ತನ್ನ ಹೊಂದಿದ್ದು ಅವರು ಎಲ್ಲವನ್ನ ನಿಯಂತ್ರಿಸ್ತಾರೆ. ಕೆಲವೇ ಜನರ ಬಳಿ ತುಂಬಾ ಸಂಪತ್ತಿದ್ದು ಮತ್ತು ಆ ಸಂಪತ್ತಿನ ಅಜಾಗರೂಕ ಲೂಟಿ ಇಡೀ ಜನಸಂಖ್ಯೆ ಶತ್ರು ಆಗಿದೆ. ಆಕ್ಸ್ಫಾಮ್ ವರದಿಯ ಪ್ರಕಾರ ಈ ಕೆಲವೇ ಶ್ರೀಮಂತರು ಇಡೀ ಜನಸಂಖ್ಯೆಯನ್ನ ಗುಲಾಮತನಕ್ಕೆ ತಳ್ಳಿದ್ದಾರೆ. ಈ ಕೆಲವೇ ಜನರು ತಮ್ಮ ಅಜಾಗರೂಕ ಸಂಪತ್ತಿನ ಲೂಟಿಯನ್ನ ಸುಲಭವಾಗಿ ಬಿಟ್ಕೊಡೋದಿಕ್ಕೆ ಬಯಸೋದಿಲ್ಲ. ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಯಾವುದೇ ರೀತಿಯಲ್ಲಾದ್ರೂ ಕೆಲವೇ ಜನರಿಂದ ಸಾಧ್ಯವಿರುವಂತಹ ಸಂಪತ್ತಿನ ಈ ಅಜಾಗರೂಕ ಲೂಟಿಯನ್ನ ಕೊನೆಗಳಿಸದೆ ಅರ್ಥವ್ಯವಸ್ಥೆ ಸರಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಪ್ರಸ್ತುತ ಪರಿಸ್ಥಿತಿ ಹೀಗೇನೆ ಇದ್ರೆ ಇಡೀ ಪ್ರಪಂಚದಿಂದ ಬಡತನವನ್ನ ತಡೆದು ಹಾಕೋದಿಕ್ಕೆ 100 ವರ್ಷಗಳಿಗಿಂತ ಹೆಚ್ಚು ಸಮಯನೇ ಬೇಕಾಗುತ್ತೆ. ಆದ್ರೆ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡೋದಿಕ್ಕೆ ಗಮನ ನೀಡಿದ್ರೆ ಬಡತನ ನಿರ್ಮೂಲನೆಯ ಪ್ರಮಾಣ 3 ಪಟ್ಟು ಹೆಚ್ಚಾಗುತ್ತೆ. ವಿಶ್ವ ಬ್ಯಾಂಕ್ ಪ್ರಕಾರ ಒಬ್ಬ ವ್ಯಕ್ತಿ $6ಗಳಿಗಿಂತ ಕಡಿಮೆ ಗಳಿಸಿದ್ರೆ ಅವನು ಬಡತನ ರೇಖೆಗಿಂತ ಕೆಳಗಿದ್ದಾನೆ. ಈ ಬಡತನ ರೇಖೆಯ ಪ್ರಕಾರ 1990ರಲ್ಲಿ ಬಡವರಾಗಿದ್ದಂತಹ ಜನರ ಸಂಖ್ಯೆ ಈಗ ಬಡತನದಲ್ಲಿ ವಾಸಿಸುವಂತ ಜನರ ಸಂಖ್ಯೆಗೆ ಸಮಾನವಾಗಿದೆ. ಪ್ರಪಂಚದಾದ್ಯಂತ ಬಡವರಿದ್ದಾರೆ. ಪ್ರಪಂಚದಾದ್ಯಂತ ಸರಿಸುಮಾರು 3.6 ಶತಕೋಟಿ ಜನರು ಅಂತಂದ್ರೆ 360 ಕೋಟಿ ಜನರು ಬಡತನ ರೇಖೆ ಕೆಳಗಿದ್ದಾರೆ. ಇದು ವಿಶ್ವದ ಒಟ್ಟು ಜನಸಂಖ್ಯೆಯ ಸರಿಸುಮಾರು 44% ಆಗಿದೆ. ಅಂದ್ರೆ ವಿಶ್ವದ ಜನಸಂಖ್ಯೆ ಸರಿಸುಮಾರು 40% ಜನರು ಇಷ್ಟೊಂದು ಸಂಪಾದಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ತಿನ್ನೋದಿಕ್ಕೆ ಅಥವಾ ಕುಡಿಯೋದಿಕ್ಕೆ ಮತ್ತು ಬದುಕೋದಿಕ್ಕೆ ಸಾಲುವಷ್ಟನ್ನ ಮಾತ್ರ ಗಳಿಸಬಲ್ಲರು. ಆದ್ರೆ ಪ್ರಪಂಚದ 1% ಶ್ರೀಮಂತರ ಒಟ್ಟು ಸಂಪತ್ತು ಪ್ರಪಂಚದ ಒಟ್ಟು ಸಂಪತ್ತಿನ ಸುಮಾರು 45% ಆಗಿದೆ. ಇನ್ನು ಮಹಿಳೆಯರ ಬಗ್ಗೆ ಮಾತನಾಡಿದ್ರೆ ಪ್ರಪಂಚದ 10 ಮಹಿಳೆಯರಲ್ಲಿ ಒಬ್ಬರು ತೀವ್ರ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅಂದ್ರೆ ಆಕೆ ಒಂದು ದಿನದಲ್ಲಿ $2ಗಿಂತ ಹೆಚ್ಚು ಗಳಿಸೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತಲೂ ಕಡಿಮೆ ಗಳಿಕೆ ಆಕೆಯದಾಗಿರುತ್ತೆ. ವಿಶ್ವ ಬ್ಯಾಂಕ್ ಪ್ರಕಾರ ಒಟ್ಟು ಜನಸಂಖ್ಯೆ 8% ಜನರು ಮಾತ್ರನೇ ಆರ್ಥಿಕ ಅಸಮಾನತೆ ಅತಿ ಕಡಿಮೆ ಇರುವಂತಹ ದೇಶಗಳಲ್ಲಿ ವಾಸಿಸ್ತಿದ್ದಾರೆ. ಅಂದ್ರೆ ಜನಸಂಖ್ಯೆ 92% ಜನರು ಆರ್ಥಿಕ ಅಸಮಾನತೆ ದೊಡ್ಡ ಪ್ರಮಾಣದಲ್ಲಿರುವಂತಹ ದೇಶಗಳಲ್ಲಿ ವಾಸ ಮಾಡೋರಾಗಿದ್ದಾರೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳ ವಾರ್ಷಿಕ ಬಜೆಟ್ನ ಸುಮಾರು 48% ಶ್ರೀಮಂತ ದೇಶಗಳಿಂದ ಪಡೆದಂತಹ ಸಾಲಗಳ ಮೇಲಿನ ಬಡ್ಡಿ ಪಾವತಿಗೆ ಮಾತ್ರನೇ ಖರ್ಚು ಮಾಡಲಾಗುತ್ತೆ. ಅಂದ್ರೆ ಇದರ ಅರ್ಥ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳು ಒಂದು ವರ್ಷದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಉದ್ದೇಶಕ್ಕೆ ಖರ್ಚು ಮಾಡೋದಕ್ಕಿಂತ ಹಲವು ಪಟ್ಟು ಹೆಚ್ಚು ಹಣವನ್ನ ಶ್ರೀಮಂತ ದೇಶಗಳಿಂದ ಪಡೆದಂತಹ ಸಾಲಗಳ ಮೇಲಿನ ಬಡ್ಡಿಯನ್ನು ಪಾವತಿಸೋದಕ್ಕೆ ಖರ್ಚು ಮಾಡ್ತಾ ಇವೆ. ಇದು ನ್ಯೂಯಾರ್ಕ್ ಮತ್ತು ಲಂಡನ್ನಲ್ಲಿರುವಂತಹ ಸಾಲದಾತರಿಗೆ ಹೋಗ್ತಾ ಇದೆ. ಇದು ವಿಶ್ವದ ಆರ್ಥಿಕ ಅಸಮಾನತೆ. ಇನ್ನು ವಿಶ್ವದ 10 ಶ್ರೀಮಂತರ ಬಳಿ ಎಷ್ಟು ಸಂಪತ್ತಿದೆ ಅಂತ ಅಂದ್ರೆ ಮೊದಲ ಮಾನವ ಈ ಜಗತ್ತಿಗೆ ಬಂದ ಸಮಯದಿಂದ ಇಲ್ಲಿವರೆಗೆ ಅಂದ್ರೆ ಸುಮಾರು 3,15,000 ವರ್ಷಗಳಿಂದ ಪ್ರಪಂಚದ ಇಡೀ ಜನಸಂಖ್ಯೆ ಪ್ರತಿದಿನ $1,000 ಉಳಿಸಿದ್ರೂ ಹೊಂದಿರಲಾರದಷ್ಟು ಸಂಪತ್ತಿದೆ ಅವ್ರ ಹತ್ರ. ಸುಮಾರು 68% ಬಿಲಿಯನಿಯರ್ಗಳು ಒಟ್ಟು ಬಿಲಿಯನಿಯರ್ಗಳ ಸಂಪತ್ತಿನ 77% ಪಾಲನ್ನ ಹೊಂದಿದ್ದಾರೆ.
ಮತ್ತು ಅವರೆಲ್ಲರೂ ಕೂಡ ಗ್ಲೋಬಲ್ ನಾರ್ತ್ ಭಾಗ ಆಗಿದ್ದಾರೆ. ಅಂದ್ರೆ ಅವರು ಅಮೆರಿಕ ಮತ್ತು ಯುರೋಪಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇಡೀ ಗ್ಲೋಬಲ್ ನಾರ್ತ್ ವಿಶ್ವದ ಒಟ್ಟು ಜನಸಂಖ್ಯೆ ಕೇವಲ 20% ಪಾಲನ್ನ ಹೊಂದಿದೆ. ಒಂದು ರೀತಿಯಲ್ಲಿ ಗ್ಲೋಬಲ್ ಸೌತ್ ನಿಂದ ಗ್ಲೋಬಲ್ ನಾರ್ತ್ ನ ಶ್ರೀಮಂತರ ಜೇಬಿಗೆ ಹಣ ಹರಿತಾ ಇದೆ. ಇದು ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಗ್ಲೋಬಲ್ ನಾರ್ತ್ ದೇಶಗಳು ಗ್ಲೋಬಲ್ ಸೌತ್ ದೇಶಗಳನ್ನ ಅಂದ್ರೆ ಭಾರತ ಮತ್ತೆ ಶ್ರೀಲಂಕಾದಂತಹ ದೇಶಗಳನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದಾಗಿನಿಂದಲೂ ಕೂಡ ನಡೆದಿದೆ. ಒಂದು ದೇಶದ ಮೇಲಿನ ಮತ್ತೊಂದು ದೇಶದ ವಸಾಹತುಶಾಹಿ ಆಳ್ವಿಕೆ ಕೊನೆಗೊಂಡು 60 ವರ್ಷಗಳಿಗೂ ಹೆಚ್ಚು ಸಮಯ ಕಳೆದಿದ್ರು ಕೂಡ ಅದೇ ಇನ್ನೂ ನಡೀತಾ ಇದೆ. ಅಂದ್ರೆ ವಸಾಹತುಶಾಹಿ ತನ್ನ ಸ್ವರೂಪವನ್ನ ಬದಲಾಯಿಸಿದ ನಂತರ ಕೂಡ ಈಗಲೂ ಇದೆ. ಈ ರೂಪದ ಪ್ರಕಾರ ಈಗ ಶ್ರೀಮಂತರು ಜಗತ್ತನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಸ್ತುತ ಗ್ಲೋಬಲ್ ನಾರ್ತ್ ಪ್ರಪಂಚದ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದೆ. ಅಮೆರಿಕ ಮತ್ತೆ ಯುರೋಪ್ ಹೆಚ್ಚಿನ ಪ್ರಭಾವವನ್ನು ಹೊಂದಿವೆ. 2017ರ ಡೇಟಾ ಪ್ರಕಾರ ಇಡೀ ಪ್ರಪಂಚದ ದೇಶಗಳ ಪ್ರಬಲ ಸಂಸ್ಥೆಗಳ 39% ಮುಖ್ಯಸ್ಥರು ಅಮೆರಿಕ, ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಂತಹ ದೇಶಗಳ ವಿಶ್ವವಿದ್ಯಾಲಯಗಳಿಂದ ಬಂದವರಾಗಿದ್ದಾರೆ. ಅಂದ್ರೆ ಗ್ಲೋಬಲ್ ನಾರ್ತ್ ನಿಂದ ಬಂದವರು ಗ್ಲೋಬಲ್ ಸೌತ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಗ್ಲೋಬಲ್ ಸೌತ್ ನಲ್ಲಿ ಬಹಳಷ್ಟು ಬಡತನ ಇದೆ. ಆದ್ರೆ ಸಂಪತ್ತಿನ ಸ್ಥಿತಿ ಹೇಗಿದೆ ಅಂತ ಅಂದ್ರೆ ಇಲ್ಲಿನ ಶ್ರೀಮಂತರು ಗ್ಲೋಬಲ್ ನಾರ್ತ್ ದೇಶಗಳ ಶ್ರೀಮಂತರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ದೇಶದ ಸಂಪತ್ತನ್ನ ತಮ್ಮ ಕೈವಶದಲ್ಲಿ ಇಟ್ಕೊಂಡವರಾಗಿದ್ದಾರೆ. ಆಫ್ರಿಕಾ, ಏಷ್ಯಾ ಮತ್ತೆ ಮಧ್ಯಪ್ರಾಚ್ಯದ ಉನ್ನತ ದೇಶಗಳಲ್ಲಿನ 1% ಶ್ರೀಮಂತರ ಒಟ್ಟು ಆದಾಯ ಅವ್ರ ದೇಶದ ಒಟ್ಟು ಆದಾಯದ 20% ಇದೆ. ಆದ್ರೆ ಯುರೋಪಿನ 1% ಶ್ರೀಮಂತರ ಆದಾಯ ಯುರೋಪಿನ ಒಟ್ಟು ಆದಾಯದ 10% ಇದೆ. ಅಂದ್ರೆ ಯುರೋಪ್ ಹೋಲಿಕೆ ಮಾಡಿದ್ರೆ ಗ್ಲೋಬಲ್ ಸೌತ್ ಬಹಳ ಸಮೃದ್ಧವಾಗಿದೆ. ಜಗತ್ತಿನಲ್ಲಿ ಬಡತನ ಹೆಚ್ಚಾಗಿದೆ ಮತ್ತೆ ಆರ್ಥಿಕ ಅಸಮಾನತೆ ಹಿಂದಿನಿಂದ ಇಂದಿನವರೆಗೂ ವೇಗವಾಗಿ ಹೆಚ್ಚಾಗ್ತಾ ಇದೆ. 1820ರಲ್ಲಿ ವಿಶ್ವದ 10% ಶ್ರೀಮಂತರ ಆದಾಯ ವಿಶ್ವದ 50% ಬಡ ಜನರ ಆದಾಯಕ್ಕಿಂತ ಸರಿಸುಮಾರು 18 ಪಟ್ಟು ಹೆಚ್ಚಿತ್ತು. 2020ರಲ್ಲಿ ವಿಶ್ವದ 10% ಶ್ರೀಮಂತರ ಒಟ್ಟು ಆದಾಯ ವಿಶ್ವದ 50% ಬಡ ಜನರ ಒಟ್ಟು ಆದಾಯಕ್ಕಿಂತ 38 ಪಟ್ಟು ಹೆಚ್ಚಾಗಿದೆ. ಅಂದ್ರೆ ಅಸಮಾನತೆ ಅಗಾಧವಾಗಿ ಹೆಚ್ಚಾಗ್ತಾ ಇದೆ. ಜಗತ್ತು ಬಹಳಷ್ಟು ಬಡತನವನ್ನ ಎದುರಿಸ್ತಾ ಇದೆ ಮತ್ತು ಬಡವರು ಹೆಚ್ಚು ಬಡವರಾಗ್ತಾ ಇದ್ದಾರೆ. ವಿಶ್ವ ಬ್ಯಾಂಕ್ ಮತ್ತೆ IMF ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು 80 ವರ್ಷಗಳ ಹಿಂದೆ ಸ್ಥಾಪನೆಯಾದವು. ಆದ್ರೂ ಈ ಅತ್ಯಂತ ಶಕ್ತಿಶಾಲಿ ಸಂಸ್ಥೆಯೊಳಗಿನ ಅಸಮಾನತೆಗಳನ್ನು ತೆಗೆದುಹಾಕೋದಿಕ್ಕೆ ಆಗಿಲ್ಲ. G7 ದೇಶಗಳು ಜಗತ್ತಿನ ಒಟ್ಟು ಜನಸಂಖ್ಯೆ 10% ಕಡಿಮೆ ಇದ್ರೂ ಕೂಡ ಇವತ್ತಿಗೂ IMF ಮತ್ತೆ ವಿಶ್ವ ಬ್ಯಾಂಕ್ ನಲ್ಲಿ ಅವು 41% ಮತಗಳನ್ನು ಹೊಂದಿವೆ. ಇವತ್ತಿಗೂ ಕೂಡ ವಿಶ್ವ ಬ್ಯಾಂಕ್ ಮತ್ತೆ IMF ನಾಯಕತ್ವ ಯಾರ್ದು? ಹೆಚ್ಚು ಭಾಗವಹಿಸುವಂತಹ ದೇಶಗಳು ಅಮೆರಿಕ ಮತ್ತೆ ಯುರೋಪ್ ನಿಂದ ಬಂದವು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಂತಹ ಪ್ರಮುಖ ಸಂಸ್ಥೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಅಲ್ಲಿ ವಿಶ್ವದ ಜನಸಂಖ್ಯೆ 17% ಪ್ರತಿನಿಧಿಸುವಂತಹ ಯುರೋಪಿಯನ್ ಮತ್ತೆ ಗ್ಲೋಬಲ್ ನಾರ್ತ್ ದೇಶಗಳು ಹೆಚ್ಚಿನ ಜನಸಂಖ್ಯೆ ಸದಸ್ಯರನ್ನು ಹೊಂದಿವೆ. IMF ಮತ್ತೆ ವಿಶ್ವ ಬ್ಯಾಂಕ್ ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿಶ್ವದ ಆರ್ಥಿಕ ವ್ಯವಸ್ಥೆ ಮೇಲೆ ಮಾತ್ರ ಅಲ್ಲ, ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳ ಆರ್ಥಿಕ ನೀತಿಗಳ ಮೇಲೆಯೂ ಕೂಡ ಹೆಚ್ಚಿನ ಪ್ರಭಾವವನ್ನು ಬೀರುತ್ತವೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳು ತಮ್ಮ ಆರ್ಥಿಕ ನೀತಿಗಳನ್ನು ರೂಪಿಸೋದಕ್ಕೆ ಆ ಸಂಸ್ಥೆಗಳ ಮರ್ಜಿಯನ್ನು ಅವಲಂಬಿಸಬೇಕಾಗಿದೆ. ಬಡ ದೇಶಗಳು ತಮ್ಮ ನಾಗರಿಕರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಮೂಲಭೂತ ಅಗತ್ಯಗಳಿಗಾಗಿ ನಿಗದಿಗಿಂತ ಕಡಿಮೆ ಖರ್ಚು ಮಾಡಬೇಕು ಅನ್ನುವಂಥ ನೀತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಯಾವಾಗಲೂ ಒತ್ತಡ ಇರುತ್ತೆ. ಗ್ಲೋಬಲ್ ಸೌತ್ ನಲ್ಲಿ ಕಾರ್ಮಿಕರ ವೇತನ ಅದೇ ಕೆಲಸ ಮಾಡುವಂತಹ ಗ್ಲೋಬಲ್ ನಾರ್ತ್ ನ ಕಾರ್ಮಿಕರಿಗಿಂತ ಸುಮಾರು 87ರಿಂದ 85% ಕಡಿಮೆ ಅನ್ನೋದನ್ನ ಸಂಶೋಧನೆಗಳು ತೋರಿಸುತ್ತವೆ. ವಿಶ್ವದ ಆರ್ಥಿಕತೆಯನ್ನು ನಡೆಸೋದಿಕ್ಕೆ ಸಹಾಯ ಮಾಡುವಂತಹ ಕಾರ್ಮಿಕರಲ್ಲಿ 90% ಮಂದಿ ಕಡಿಮೆ ಮತ್ತೆ ಮಧ್ಯಮ ಆದಾಯದ ದೇಶದವರು. ಆದ್ರೆ ಅದ್ರ ಹೊರತಾಗಿನೂ ಒಟ್ಟು ಜಾಗತಿಕ ಆದಾಯದಲ್ಲಿ ಅವ್ರ ಪಾಲು 21% ಮಾತ್ರ. ಶ್ರೀಮಂತ ಮತ್ತು ಬಡ ದೇಶಗಳ ನಡುವಿನ ಅಂತರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಇದ್ರ ಮೂಲಕ ನಾವು ಊಹೆ ಮಾಡ್ಕೊಳ್ಬಹುದು. ಬಡ ದೇಶಗಳ ಕಾರ್ಮಿಕರು ಹೆಚ್ಚು ದುಡಿತಾರೆ, ಆದ್ರೆ ಅವರ ಆದಾಯ ಬಹಳ ಕಡಿಮೆ. ಜಗತ್ತಿನಲ್ಲಿರುವಂತಹ ಆರ್ಥಿಕ ಅಸಮಾನತೆಯನ್ನು ಕೊನೆಗೊಳಿಸೋದಿಕ್ಕೆ ಆಕ್ಸ್ಫಾಮ್ ಸೂಚನೆಗಳೇನಂತಂದ್ರೆ ಅಗ್ರ 10 ಶ್ರೀಮಂತ ಆದಾಯ ಕೆಳಮಟ್ಟದ 40% ಬಡವರ ಒಟ್ಟು ಆದಾಯಕ್ಕಿಂತ ಕಡಿಮೆ ಆಗಬೇಕು. ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಿದ್ರೆ ಬಡತನ 3 ಪಟ್ಟು ಕಡಿಮೆ ಆಗುತ್ತೆ ಅಂತ ವಿಶ್ವ ಬ್ಯಾಂಕ್ ಡೇಟಾ ಹೇಳುತ್ತೆ. ಆಕ್ಸ್ಫಾಮ್ ವರದಿಯ ಸಲಹೆಗಳು ಈ ರೀತಿ ಇವೆ. ಶ್ರೀಮಂತರು ಮತ್ತೆ ದೊಡ್ಡ ಕಾರ್ಪೊರೇಟ್ಗಳು ತಮ್ಮ ಆದಾಯ ಮತ್ತು ಲಾಭಕ್ಕೆ ಅನುಗುಣವಾಗಿ ತೆರಿಗೆ ಪಾವತಿಸುವುದನ್ನು ವಿಶ್ವದ ದೇಶಗಳು ಖಚಿತಪಡಿಸಿಕೊಳ್ಬೇಕು. ಅವರು ತೆರಿಗೆ ವಿನಾಯಿತಿಯನ್ನು ಪಡೆದು ಬಂಪರ್ ಲಾಭ ಗಳಿಸೋದಕ್ಕೆ ಅವಕಾಶ ಆಗಬಾರದು. ಹಾಗೆ ತೆರಿಗೆ ಸ್ವರ್ಗವಾಗಿರುವಂತಹ ದೇಶಗಳಲ್ಲಿ ಹೆಚ್ಚಿನ ಸುಧಾರಣೆಗಳು ಬರಬೇಕು. ತೆರಿಗೆ ಸ್ವರ್ಗಗಳು ಅಂತ ಕರೆಯಲ್ಪಡುವಂತಹ ಸ್ಥಳಗಳನ್ನ ರದ್ದುಗೊಳಿಸಬೇಕು. ಹಣವನ್ನ ಠೇವಣಿ ಇರಿಸಿ ದೊಡ್ಡ ತೆರಿಗೆ ರಿಯಾಯಿತಿಗಳನ್ನ ಪಡೆಯುವಂತಹ ಪ್ರದೇಶಗಳು ಇರಕೂಡದು. ವಿಶ್ವದ ಅರ್ಧದಷ್ಟು ಬಿಲಿಯನಿಯರ್ಗಳು ಆನುವಂಶಿಕ ತೆರಿಗೆ ಅನ್ವಯಿಸಿದಂತಹ ದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಆಕ್ಸ್ಫಾಮ್ ವಿಶ್ಲೇಷಣೆ ತೋರಿಸುತ್ತೆ. ಹೊಸ ರೀತಿಯ ಏಕಸ್ವಾಮ್ಯವನ್ನ ಕೊನೆಗೊಳಿಸೋದಕ್ಕೆ ಆನುವಂಶಿಕ ತೆರಿಗೆಯನ್ನು ವಿಧಿಸೋದು ಬಹಳ ಮುಖ್ಯ. ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಅದು ಆನುವಂಶಿಕ ತೆರಿಗೆಯನ್ನು ವಿಧಿಸುತ್ತೆ ಅಂತ ಅದನ್ನೊಂದನ್ನ ಅಪರಾಧ ಅಥವಾ ಬೆದರಿಕೆ ಅನ್ನೋ ಹಾಗೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು. ಮೋದಿ ಹೇಳ್ತಾ ಇದ್ದಂಥ ಮಾತು ಸಂಪೂರ್ಣವಾಗಿ ತಪ್ಪು. ಭಾರತದಲ್ಲಿ ಆನುವಂಶಿಕ ತೆರಿಗೆ ವಿಧಿಸೋದು ಬಹಳನೇ ಮುಖ್ಯ ಆಗಿದೆ.
ಹಣಕಾಸು ಮಾರುಕಟ್ಟೆಗಳು ಮತ್ತು ವ್ಯಾಪಾರ ನಿಯಮಗಳ ಜಗತ್ತಿನಲ್ಲಿ ಶ್ರೀಮಂತ ದೇಶಗಳು ಮತ್ತು ಶ್ರೀಮಂತ ಕಾರ್ಪೊರೇಟ್ಗಳ ಪ್ರಾಬಲ್ಯವನ್ನು ಕೊನೆಗೊಳಿಸಬೇಕು ಅಂತ ಆಕ್ಸ್ಫಾಮ್ ಸೂಚಿಸುತ್ತೆ. ಈ ಪ್ರಾಬಲ್ಯ ಕೊನೆಗೊಂಡಾಗ ಮಾತ್ರ ಏಕಸ್ವಾಮ್ಯ ಕೊನೆಗೊಳ್ಳುತ್ತೆ. ಇನ್ನು ಕಾರ್ಮಿಕರಿಗೆ ಗೌರವಾನ್ವಿತ ವೇತನ ಸಿಗೋ ಹಾಗೆ ಮತ್ತು ಸಿಇಒ ಅಂತ ಹುದ್ದೆಗಳ ಸ್ಥಿರ ವೇತನದ ಮೇಲೆಯೂ ಕೂಡ ಕೆಲ ನಿರ್ಬಂಧವನ್ನು ವಿಧಿಸುವಂತೆ ವಿಶ್ವದ ಎಲ್ಲಾ ದೇಶಗಳು ನೀತಿಗಳನ್ನು ರೂಪಿಸಬೇಕು. ವಿಶ್ವ ಬ್ಯಾಂಕ್ ವಿಶ್ವದ ಕೆಳ ಮಧ್ಯಮ ಆದಾಯದ ದೇಶಗಳಿಗೆ ನ್ಯಾಯಯುತ ಪ್ರಾತಿನಿಧ್ಯವನ್ನು ನೀಡಬೇಕು. IMF ಮತ್ತೆ ಭದ್ರತಾ ಮಂಡಳಿಯಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ಮತದಾನದ ಶಕ್ತಿಯನ್ನು ಪುನರ್ರಚಿಸಬೇಕಾಗಿದೆ. ಇವು ಕೆಲವು ಹಂತಗಳು ಮಾತ್ರ. ಇವುಗಳನ್ನು ಅಳವಡಿಸಿಕೊಂಡ್ರೆ ವಿಶ್ವದ ಆರ್ಥಿಕ ಅಸಮಾನತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಾಗ ಬಡತನ ಕೂಡ ಕಡಿಮೆ ಆಗುತ್ತೆ. ಬಡತನ ತಗ್ಗುವಂತಹ ಪ್ರಮಾಣ 3 ಪಟ್ಟು ಹೆಚ್ಚಾಗುತ್ತೆ. ಬಡತನ ಕೊನೆಗೊಂಡಾಗ ಇಡೀ ಜಗತ್ತಿನಲ್ಲಿ ಅನ್ಯಾಯದ ಬೃಹತ್ ಬಲೂನ್ ಕೂಡ ಒಡೆದು ಹೋಗಲಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.